ಹಲೋ, ನಮಸ್ಕಾರ ಸ್ನೇಹಿತರೆ. ಎನ್ ಪಿ ಪ್ರಾಪರ್ಟೀಸ್ ಕಡೆಯಿಂದ ನಿಮ್ಮ ಪ್ರೀತಿಯನ್ನು ಅರ್ಜಿ ಮಾಡುವ ನಮಸ್ಕಾರಗಳು. ನಾವೀಗ ನೋಡುವಂಥದ್ದು 4 ಎಕರೆ 10 ಗುಂಟೆ ಸ್ನೇಹಿತರೆ. ಪ್ಯೂರ್ ರೆಡ್ ಸಾಯಿಲ್, ನಿಮಗೆ ಕೆಂಪು ಮಣ್ಣಿನ ಭೂಮಿ, ಒಳ್ಳೆ ನೀರಾವರಿ ಇರುವಂತಹ ಒಂದು ಜಾಗ ಸ್ನೇಹಿತರೆ. ನಿಮಗೆ ಒಳ್ಳೆ ನೀರಾವರಿ ಇರುವಂತಹ ಒಂದು ಜಾಗ, ಪ್ಯೂರ್ ರೆಡ್ ಸಾಯಿಲ್. ಟೌನಿಂದ ಬರೀ ನಿಮಗೆ 4 ಕಿಲೋಮೀಟ್ರ್ ಮಾತ್ರ ನಿಮಗಿದು. ಟೌನಿಂದ ನೋಡಿ, ನೀರಿನ ವಾತಾವರಣ ಎಷ್ಟು ಚೆನ್ನಾಗಿ, ಪಕ್ಕದಲ್ಲೇ ದೊಡ್ಡ ಕೆರೆ ಇದೆ. ತುಂಬ ಸೂಪರಾಗಿದೆ ಸ್ನೇಹಿತರೆ. ಲ್ಯಾಂಡ್ ಕೂಡ ಅಷ್ಟೇ ಹಚ್ಚ ಹಸಿರಾಗಿ ತುಂಬ ಚೆನ್ನಾಗಿದೆ. ಹತ್ರದಲ್ಲೇ ಕಾಲೇಜ್ ಕೂಡ ಇದೆ ಸ್ನೇಹಿತರೆ. ನಮಗಿಲ್ಲಿ ಇವರು ಗುಂಟೆ 1 ಗುಂಟೆಗೆ 2 ಲಕ್ಷ ಅಂತ ಹೇಳ್ತಿದ್ದಾರೆ. ಇವರೇನು ಜಾಸ್ತಿ ನೆಗೋಷಿಯಬಲ್ ಆಗಲ್ಲ ಸ್ನೇಹಿತರೆ. ನಿಮಗೆ ಇವರು ಜಾಸ್ತಿ ನೆಗೋಷಿಯಬಲ್ ಆಗಲ್ಲ. ಬಿಟ್ಟರೆ ನಿಮ್ಗೆ ಒಂದು ಸ್ವಲ್ಪ ಬಿಡ್ಬೋದು ಸ್ನೇಹಿತರೆ, ಇಲ್ಲ ಅಂತಾರಲ್ಲ, ಒಂದು ಸ್ವಲ್ಪ ಬಿಡ್ತಾರೆ. ನಿಮಗೆ ಟೌನಿಂದ ಬರೀ 4 ಕಿಲೋಮೀಟ್ರ್ ಇದೆ ಸ್ನೇಹಿತರೆ. ನಮಗೆ ತುಂಬ ನಿಯರ್ ಬೇಕು ಅನ್ನೋರಿಗೆ ತುಂಬ ಅನುಕೂಲ ಆಗುತ್ತೆ. ಇದು ಬೆಂಗಳೂರಿಗೆ 100 ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ. ಬೆಂಗಳೂರಿಗೆ 100 ಆಗುತ್ತೆ, ಮೈಸೂರಿಗೆ 50 ಕಿಲೋಮೀಟ್ರ್ ಆಗುತ್ತೆ. ಅಂದರೆ ನೀರಿನ ವಾತಾವರಣ ನೀವೇ ನೋಡಿರಿ, ಪಕ್ಕದಲ್ಲಿ ಕೆರೆ ಇರೋದ್ರಿಂದ ನಾವು ಇವತ್ತು ನಿಜವಾಗ್ಲೂ ಹೇಳ್ತೀನಿ, ಬೆಲೆ ಕೊಡಬೇಕಾಗಿರೋದು ನೀರಿಗೆ. ಯಾಕೆ, ನೀರಿನ ವಾತಾವರಣ ಜೀವನದಲ್ಲಿ ತುಂಬ ತುಂಬ ಇಂಪಾರ್ಟೆಂಟ್ ಸ್ನೇಹಿತರೆ. ನಮಗೆ ಆ ಕೆರೆ ಇರೋದ್ರಿಂದ ನಾವಿಲ್ಲಿ ಬೋರ್ ಹಾಕೊಂಡಾಗ ನಮಗೆ ವಾಟ್ರ್ ರೀಸೈಕ್ಲಿಂಗ್ ಆಗುತ್ತೆ, ನೀರು ಕೂಡ ನಮಗೆ ಪ್ರೊಡಕ್ಷನ್ ಆಗುತ್ತೆ. ನಮಗಲ್ಲಿ ತುಂಬ ನೀರಿನ ವಾತಾವರಣ ಚೆನ್ನಾಗೂ ಇರುತ್ತೆ, ಎಲ್ಲದಕ್ಕೂ ಅನುಕೂಲ ಆಗುತ್ತೆ. ನಮಗೆ ಬರಗಾಲದಲ್ಲೂ ಕೂಡ ನೀರಿನ ವ್ಯವಸ್ಥೆ ಸ್ವಲ್ಪ ಅನುಕೂಲಕರವಾಗಿರುತ್ತೆ. ಬೇರೆ ಕಡೆ ಎಲ್ಲ ನೀರು ಇಳಿದೋಗಿರುತ್ತೆ, ಸಿಗೋಲ್ಲ. ನಮಗೆ ಈ ಕೆರೆ ಹತ್ರ ಇರೋದ್ರಿಂದ ನಮಗೆ ನೀರು ಒಳ್ಳೆ ಅನುಕೂಲವಾಗಿರುತ್ತೆ. ಆಮೇಲೆ ನಾವಿಲ್ಲಿ ನಮಗೆ ಬೇಕಾಗಿರುವಂತಹ ಅಡಿಕೆ, ತೆಂಗು, ಮಾವು, ಬಾಳೆ ಏನು ಬೇಕೋ ನಾವಿಲ್ಲಿ ಬೆಳಿಬೋದು. ವಾತಾವರಣ ಚೆನ್ನಾಗಿದೆ, ನೀರಿನ ಚೆನ್ನಾಗಿದೆ, ಹವಾಗುಣ ಚೆನ್ನಾಗಿದೆ, ನಿಯರ್ ಕಾಲೇಜ್ ಇದೆ. ಒಂದಲ್ಲ ಒಂದು ರೀತಿ ಪ್ರತಿಯೊಂದು ಚೆನ್ನಾಗಿದೆ. ನಮಗೆ ಇಲ್ಲಿ ಏನು ಅಂತಂದರೆ, ಒಂದು ಸಿಂಪಲಾಗಿ ಫಾರ್ಮ್ ಹೌಸ್ ಕಟ್ಕೊಂಡು ನಾವಿಲ್ಲಿ ಫೆನ್ಸಿಂಗ್ ಮಾಡಿಕೊಂಡು ಪೂರ ನಮ್ಮ ಆಸೆ ಏನಿದೆ, ರೋಡಿಂದ ನಮಗಿದು ಒಂದೇ ಜಮೀನಷ್ಟೇ. ಅವರು ದಾರಿ ಕೂಡ ಪರ್ಚೇಸಿಂಗ್ ಮಾಡಿದ್ದಾರೆ ಸ್ನೇಹಿತರೆ. ನಾವಿಲ್ಲಿ ದಾರಿಗೇನು ಯೋಚನೆ ಮಾಡುವ ಹಾಗಿಲ್ಲ. ನಮಗೆ ದಾರಿ ಕೂಡ ಕ್ಲಿಯರ್ ಆಗಿದೆ. ನೀರಿನ ವಾತಾವರಣ ಪಕ್ಕದಲ್ಲಿ ಹೊಡ್ತಾ ಇದೆ ನೋಡಿ, ತೋರಿಸ್ಕೊಡ್ತೀನಿ ಈಗ ನಾನು. ನೋಡಿ, 3 ನೀರು ಹೊಡ್ತಾ ಇದೆ. ಅಂದರೆ ನೀರು ಎಷ್ಟು ಚೆನ್ನಾಗಿದೆ ಅಂತ ನಿಮಗೆ ಅರ್ಥ ಆಗಿದೆ ಅಂತ ತಿಳ್ಕೊಳ್ತೀನಿ ಸ್ನೇಹಿತರೆ. ಆಯಿತಾ, ಮುಂದಕ್ಕೆ ಒಂದು ದಿನ ಪ್ರತಿಯೊಬ್ಬರು ನೀರಿಗೋಸ್ಕರನೇ ಹೊಡೆದಾಡಬೇಕಾದ ಪ್ರಮೇಯ ಇದೆ ಅಂತ ನಮಗೆ ಸೈಂಟಿಸ್ಟ್ ಆಲ್ಮೋಸ್ಟ್ ಹೇಳ್ತಾ ಇರ್ತಾರೆ ಅವಾಗ. ನಾವು ಏನಂದರೆ, ಒಳ್ಳೆ ಈ ಥರ ನೀರಿನ ವಾತಾವರಣಗಳಿದ್ದಾಗ ನಮಗೆ ಯಾವುದೇ ರೀತಿಯಾದ ತೊಂದರೆಗಳಿಲ್ಲ. ನೋಡಿ, ನೀರಿನ ವಾತಾವರಣ ಎಷ್ಟು ಚೆನ್ನಾಗಿದೆ ಅಂತ. ಆಯಿತಾ, ಪ್ರತಿಯೊಂದು ಕೂಡ ಅನುಕೂಲಕರ ಅನಿಸುತ್ತೆ. ನಾವು ಹಾಕೋ ಬೆಳೆಗಳಿಗೂ ಅಷ್ಟೇ, ಯಾವಾಗಲೂ ಫಸ್ಟು ನೀರಿಗೆ ಪ್ರಿಫರೆನ್ಸ್ ಕೊಡೋಣ. ರೈಟು ಏನೇ ಆಗಿರಲಿ, ಇವತ್ತು ನಮಗೆ ರೈಟು ಎಲ್ಲಿಯವರು ಬರಡು ಭೂಮಿಗಳಿಗೇ ಮಾತಿರ್ತಾರೆ 1.5 ಲಕ್ಷ 2 ಲಕ್ಷ ಅಂತಾರೆ. ನಮಗೆ ನೀರೆಲ್ಲ ಚೆನ್ನಾಗಿದೆ. ಆಮೇಲೆ ಟೌನಿಗೆ ತುಂಬ ನಿಯರ್ ಇದೆ. ನಾವು ಯಾವುದೇ ಜಮೀನು ಮೇಲೆ ಹೋಗ್ಬೇಕಾದ ಪ್ರಮೇಯ ಕೂಡ ಇಲ್ಲ ಇದರಲ್ಲಿ. ಯಾಕಂದರೆ ಎಲ್ಲ ಕೂಡ ನಿಮಗೆ ಕಣ್ಣೆದುರುಗಡೆ ಕಾಣ್ತಾಯಿದೆ ಸ್ನೇಹಿತರೆ. ನಿಮ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಿದ್ದರೆ 6360446978 ಈ ನಂಬರ್ಗೆ ಕಾಲ್ ಮಾಡಿ. ನಿಮ್ಗೆ ಇನ್ನೂ ಇದ್ರ ಬಗ್ಗೆ ಮಾಹಿತಿ ಬೇಕಿದ್ರೆ ತಿಳಿಸಿ ಸ್ನೇಹಿತರೆ. ನಾವು ನಮಗೆ ಗೊತ್ತಿರೋಷ್ಟು ನಿಮಗೆ ನಾವು ಹೇಳ್ಕೊಡ್ತೀವಿ. ನಿಮಗೇನು ಅಂತಾರೆ ಹೇಳಿದ್ನಲ್ಲ, ಪ್ರತಿಯೊಂದು ಅನುಕೂಲಕರವಾಗಿದೆ. ಟೌನ್ ಲಿಮಿಟ್ಸಿಗೆ ಬರೋದ್ರಿಂದ ಮುಂದಕ್ಕೆ ಇದು ರೈಟ್ ಏನಾಗುತ್ತೆ ಅಂತ ನಿಮಗೆ ಕೂಡ ಗೊತ್ತು. ಇವತ್ತು ಎಲ್ಲಿಂದ ಎಲ್ಲಿಗೆ ಹೋದ್ರೂ ರೈಟ್ ವ್ಯಾಲ್ಯೂಯೇಷನ್ ತುಂಬ ಜಾಸ್ತಿ ಇದೆ. ಇದ್ರ ವ್ಯಾಲ್ಯೂಯೇಷನ್ ಕೂಡ ಅಷ್ಟೇ. ಇವರೀಗ ಜೋಳ ಹಾಕಿದ್ದಾರೆ. ಇಲ್ಲಿ ಇವರು ಅರಿಶಿನ, ಜೋಳ, ಸುಮಾರು ಬೆಳೆಗಳನ್ನ ಇವರು ಕಬ್ಬು ಇವೆಲ್ಲ ಬೆಳೀತಾರೆ. ಯಾಕೆಂದರೆ ನೀರು ಯಥೇಚ್ಛವಾಗಿರೋದ್ರಿಂದ ನಮಗಿಲ್ಲಿ
ಪ್ರತಿಯೊಂದು ಬೆಳೆನೂ ಬೆಳೀತಾರೆ. ನಾವಿಲ್ಲಿ ತೋಟ ಮಾಡ್ಕೊಂಡು ಫಾರ್ಮ್ ಹೌಸ್ ಮಾಡ್ಕೊಳ್ಳೋಕ್ಕೆ ಇದಕ್ಕಿಂತ ಒಳ್ಳೆ ಜಾಗ ಇನ್ನೊಂದಿಲ್ಲ ಅನ್ಕೋತೀನಿ ಸ್ನೇಹಿತರೆ. ಕಾಲೇಜ್ ನಿಯರ್ ಇರೋದ್ರಿಂದ ನಾವು ಸಣ್ಣ ಪುಟ್ಟಲ್ಲಿ ಒಂದು ಜೆರಾಕ್ಸ್ ಒಂದು ಇದು ಕಮಲ್ ಇಟ್ಕೊಂಡ್ರು ನಡೀತೆ ಸ್ನೇಹಿತರೆ. ಲೈಕ್ ಮಾಡಿ, ಶೇರ್ ಮಾಡಿ ಸ್ನೇಹಿತರೆ. ನೀವು ಶೇರ್ ಮಾಡೋದ್ರಿಂದ ಎಷ್ಟೋ ಜನಗಳ ಲ್ಯಾಂಡ್ ಬೇಕು ಅಂತಿರ್ತಾರೆ, ಅವ್ರಿಗೆ ಸರಿಯಾದ ಲ್ಯಾಂಡ್ಗಳು ಸಿಕ್ಕಿರಲ್ಲ, ಒಳ್ಳೆ ನೀರಿನ ವಾತಾವರಣ ಇರೋದು ಸಿಕ್ಕಿರಲ್ಲ, ಪಾಪ ದುಡ್ಡು ಖರ್ಚು ಮಾಡೋಕೆ ರೆಡಿ ಇರ್ತಾರೆ, ಲ್ಯಾಂಡ್ ಸಿಕ್ಕಿರಲ್ಲ, ಅಂಥವ್ರಿಗೆ ಅನುಕೂಲ ಆಗುತ್ತೆ. ನಮಸ್ಕಾರ, ಧನ್ಯವಾದಗಳು.